ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲೆಕ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯಗಳು ಹಾಗೂ ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಹಿಂದಿರುಗೋಣ. ಆರ್ಡರ್ ಮಾಡಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ ಬಗ್ಗೆ ಉಗ್ರರೇ ಈಗ ಒಬ್ಬೊಬ್ಬರಾಗಿ ಬಾಯಿ ಬಡ್ಕೊಳ್ಳೋಕೆ ಶುರು ಮಾಡಿದ್ದಾರೆ. ಮೊನ್ನೆ ಅಷ್ಟೇ ಜೈಷ್ ಕಮಾಂಡರ್ ಮಸೂದ್ ಅಜರ್ ಫ್ಯಾಮಿಲಿಯನ್ನ ಭಾರತ ತುಂಡು ಮಾಡಿಬಿಡ್ತು ಅಂತ ಹೇಳಿ ಗೋಳಾಡಿದ. ಈಗ ಲಷ್ಕರ್ ಉಗ್ರರು ಕೂಡ ಅದೇ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಮುರೀದ್ ಖೇನಾ ಉಗ್ರ ಸೌಧ ಸಂಪೂರ್ಣ ಧ್ವಂಸ ಆಯಿತು ಅಂತ ಒಬ್ಬ ಉಗ್ರ ಅಳಲು ತೋಡ್ಕೊಂಡಿದ್ದಾನೆ. ಲಷ್ಕರ್ ಕಮಾಂಡರ್ ಕಾಸಿಮ್ ಅನೋನು ಈ ಶೋಕ ಹೊರ ಹಾಕಿದ್ದಾನೆ. ಅದರಲ್ಲಿ ಧ್ವಂಸಗೊಂಡ ಜಾಗದ ಕಟ್ಟಡಗಳ ಅವಶೇಷದ ಅಡಿ ನಿಂತುಕೊಂಡು ನಾನೀಗ ಭಾರತದ ದಾಳಿಯಲ್ಲಿ ನಾಶವಾದ ಮುರೀದ್ ಖೇನಾ ಮರ್ಕಜೆ ತೈಬಾದ ಅವಶೇಷಗಳ ಅಡಿಯಲ್ಲಿ ನಿಂತ್ಕೊಂಡಿದ್ದೀನಿ. ಈಗ ಇದರ ಮರು ನಿರ್ಮಾಣ ಮಾಡೋ ಕೆಲಸ ನಡೀತಾ ಇದೆ. ದೇವರ ದಯೆಯಿಂದ ಇಲ್ಲಿ ಮೊದಲಿಗಿಂತ ದೊಡ್ಡ ಸೌಧವನ್ನ ಕಟ್ತೀವಿ ಅಂತ ಹೇಳಿದಾನೆ. ಈ ಕಟ್ಟಡದಲ್ಲಿನೇ ಮುಜಾಹಿದೀನ್ನ ದೊಡ್ಡ ದೊಡ್ಡ ತಲೆಗಳು ಟ್ರೈನಿಂಗ್ ಪಡೆದು ವಿಜಯ ಸಾಧಿಸಿದ್ವು ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಅಲ್ಲದೆ ಈತ ಮತ್ತೊಂದು ವಿಡಿಯೋ ಮಾಡಿ ಈ ಮರ್ಕಜೆ ತೈಬಾದ ಮಹತ್ವದ ಬಗ್ಗೆ ಕೂಡ ಹೇಳ್ಕೊಂಡಿದ್ದಾನೆ. ಜೊತೆಗೆ ಇದರ ಮರು ನಿರ್ಮಾಣ ಕಾರ್ಯಕ್ಕೆ ಪಾಕ್ ಸರ್ಕಾರ ಹಾಗೂ ಆರ್ಮಿ ಫಂಡ್ ಕೊಡ್ತಿರೋ ಬಗ್ಗೆ ಕೂಡ ಆತ ಬಹಿರಂಗಪಡಿಸಿದ್ದಾನೆ. ಏನೋ ಈ ಮರು ನಿರ್ಮಾಣ ಕಾರ್ಯ ಮುಂದಿನ ವರ್ಷ ಫೆಬ್ರವರಿ 5 ಹೊತ್ತಿಗೆ ಕಂಪ್ಲೀಟ್ ಆಗಬಹುದು. ಆ ನಿಟ್ಟಿನಲ್ಲಿ ವಾರ್ಷಿಕ ಸಮಾವೇಶ ಕೂಡ ನಡೆಯುತ್ತೆ. ಮುಂಚಿನ ತರಾನೇ ಈ ಮುರೀದ್ ಖೇನಲ್ಲಿ ಉಗ್ರರಿಗೆ ತರಬೇತಿ, ಧಾರ್ಮಿಕ ಬೋಧನೆ ಎಲ್ಲ ಕೊಡೋ ರೀತಿ ನಿರ್ಮಾಣ ಮಾಡಲಾಗುತ್ತೆ ಮೊದಲಿನ ತರನೇ ಅಂತ ಇಂಟೆಲಿಜೆನ್ಸ್ ಮೂಲಗಳನ್ನ ಉಲ್ಲೇಖಿಸಿ ಈಗ ರಿಪೋರ್ಟ್ ಮಾಡಲಾಗ್ತಿದೆ. ಮತ್ತೊಂದ್ ಕಡೆ ಇದೇ ಆಪರೇಷನ್ ಸಿಂಧೂರ್ ಬಗ್ಗೆ ವಾಯುಪಡೆ ಮುಖ್ಯಸ್ಥ AP ಸಿಂಗ್ ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ತುಂಬಾ ಜನ ಅವಾಗ ಹೇಳ್ತಿದ್ರು, ನಿಲ್ಸಿಬಿಟ್ರ, ಇನ್ನೂ ಹೊಡಿಬೇಕಾಗಿತ್ತು, ಸಾಕಾಗಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ನಾವು ಮಾಡಿದ್ ಸರಿಯಾಗಿತ್ತು ಅಂತ ವಾಯುಪಡೆ ಮುಖ್ಯಸ್ಥರು ಹೇಳಿದ್ದಾರೆ. ಪ್ರೋಗ್ರಾಂನಲ್ಲಿ ಮಾತನಾಡುತ್ತಿದ್ರು ಒಂದು ಏರ್ ಚೀಫ್ ಮಾರ್ಷಲ್ AP ಸಿಂಗ್, ನಾವು ಈ ಕದನವನ್ನ ಬೇಗ ಮುಗಿಸೋಕೆ ನಿರ್ಧಾರ ಮಾಡಿದ್ ನಿಜ. ಸ್ವಲ್ಪ ಹಿಂದೆ ಸರಿದ್ವಿ, ಯಾಕಂದ್ರೆ ಅಲ್ಲಿ ನಮ್ಮ ಉದ್ದೇಶ ಈಡೇರಿ ಆಗಿತ್ತು. ಏನ್ ಮಾಡೋಕ್ ಹೊರಟಿದ್ವು ಅದನ್ನ ಮಾಡಿ ಆಗಿತ್ತು. ನಾವು ಈಗ ರಷ್ಯಾ, ಯುಕ್ರೇನ್, ಇಸ್ರೇಲ್ ಯುದ್ಧಗಳನ್ನೇ ನೋಡಿ, ಅದು ಇನ್ನೂ ಮುಗುದಿಲ್ಲ. ನಾವು ಅವಕಾಶ ಸಿಕ್ಕ ತಕ್ಷಣ ನಮ್ಮ ಗುರಿಯನ್ನ ಸಾಧಿಸಿ ಆಯ್ತು. ಫರ್ದರ್ ಕಂಟಿನ್ಯೂ ಮಾಡೋ ಉದ್ದೇಶ ನಮಗೂ ಏನೂ ಇರಲಿಲ್ಲ. ಸೊ ಅವ್ರ ಕದನ ವಿರಾಮ ಕೇಳ್ಕೊಂಡು ಬಂದಾಗ ಅಕ್ಸೆಪ್ಟ್ ಮಾಡಿದ್ವಿ ಅನ್ನೋದನ್ನ ಹೇಳಿದ್ದಾರೆ. ಸಮಯವನ್ನ ನಾವು ಸರಿಯಾಗಿ ಬಳಸ್ಕೊಂಡಿದ್ದೀವಿ. ಯುದ್ಧ ಮುಂದುವರಿಸುವುದು ನಮ್ಮ ಮುಂದಿನ ಸಿದ್ಧತೆ ಮೇಲೆ ಪರಿಣಾಮ ಬೀರುತ್ತೆ. ಜಗತ್ತು ಭಾರತವನ್ನು ನೋಡಿ ಕಲಿಬೇಕು, ಹೆಂಗ್ ನಡೆಸಬೇಕಿದನ್ನೆಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಭಾರತದ ಆಪರೇಷನ್ ಸಿಂಧೂರ್ ಬೆನ್ನಲ್ಲೇ ಪಾಕ್ನ ಉಗ್ರ ಗುಂಪುಗಳು ತಮ್ಮ ಲೊಕೇಶನ್ ಶಿಫ್ಟ್ ಮಾಡಿರೋದು ಗೊತ್ತಾಗಿದೆ. ಮಾಡ್ತಾನೂ ಇದ್ದಾರೆ, ಅದು ಕೂಡ ಬೆಳಕಿಗೆ ಬಂದಿದೆ. ಭವಿಷ್ಯದಲ್ಲಿ ಭಾರತ ಮತ್ತೆ ದಾಳಿ ಮಾಡಬಹುದು ಅಂತ POKನಿಂದ ದೂರದ ಖೈಬರ್ ಪಖ್ತೂನ್ಖ್ವಾಗೆ ಶಿಫ್ಟ್ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಆಫ್ಘಾನಿಸ್ತಾನ್ ಸಮೀಪದಲ್ಲಿ ಈ ಉಗ್ರ ಕ್ಯಾಂಪ್ಗಳು ತಲೆ ಎತ್ತುತ್ತಾ ಇದ್ದಾವೆ. ಭಾರತದ ದಾಳಿಯಿಂದ ತಪ್ಪಿಸ್ಕೊಳ್ಳೋಕೆ ಬಹಳ ದೂರಕ್ಕೆ ಹೋಗಿ ನೆಲೆಯೂರೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದಕ್ಕೆ ಪಾಕ್ನ ಅಧಿಕಾರಿಗಳು ಕೂಡ ಓಪನ್ ಆಗಿ ಸಪೋರ್ಟ್ ಮಾಡ್ತಿದ್ದಾರೆ. ಜೈಷ್ ಸಂಘಟನೆ ಮೀಟಿಂಗ್ಗಳಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಲಾಗ್ತಿದೆ. ಜೊತೆಗೆ ಉಲೇಮಾ ಎ ಇಸ್ಲಾಂ JUI ನಂತಹ ಪಕ್ಷಗಳಿಂದಲೂ ಇದಕ್ಕೆ ಸಪೋರ್ಟ್ ಸಿಗ್ತಾ ಇದೆ. ಮತ್ತೊಂದು ಕಡೆ ಹಿಜ್ಬುಲ್ ಮುಜಾಹಿದೀನ್ ಸಂಘಟನೆ ಕೂಡ HM313 ಹೆಸರಲ್ಲಿ ಹೊಸ ಟ್ರೈನಿಂಗ್ ಫೆಸಿಲಿಟಿ ನಿರ್ಮಾಣ ಮಾಡ್ತಿದೆ. ಪಾಕ್ನ ಮಾಜಿ ಕಮಾಂಡರ್ ಖಾಲಿದ್ ಖಾನ್ ನೇತೃತ್ವದಲ್ಲಿ ಇದೇ ಖೈಬರ್ ಪಖ್ತೂನ್ಖ್ವಾದ ಲೋವರ್ ದಿರಾದ ಬಂದಾಯ್ ಅನ್ನೋ ಪ್ರದೇಶದಲ್ಲಿ ಇದನ್ನ ಕಟ್ಟಲಾಗ್ತಾ ಇದೆ. ಈ ಎಲ್ಲ ಮಾಹಿತಿ ಈಗ ಹೊರಗೆ ಬರ್ತಾ ಇದೆ. ಪಾಕಿಸ್ತಾನದ ಬಾಲ ಬೆಂಡೇ ಇದೆ. ಸ್ವಲ್ಪ ಟೈಮ್ ನೆಟ್ಟಗಾಗಿತ್ತು, ಕೊಳವೆ ತೆಗೆದ ತಕ್ಷಣ ಮತ್ತೆ ಬೆಂಡ್ ಆಗಿದೆ ಅನ್ನೋದು ಈಗ ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಇರಾನ್ ಮೇಲೆ ಒತ್ತಡ ಹೇರೋಕೆ ಅಮೆರಿಕ ಚಬಹಾರ್ ಬಂದರಿನ ಮೇಲಿದ್ದ ಸ್ಯಾಂಕ್ಷನ್ ವೇವರ್ ಅನ್ನ ರದ್ದು ಮಾಡಿತ್ತು. ಈ ವಿಚಾರವಾಗಿ ಭಾರತ ರಿಯಾಕ್ಟ್ ಮಾಡಿದೆ. ಈ ಕುರಿತಾದ ವರದಿಗಳನ್ನ ನಾವು ನೋಡಿದ್ದೇವೆ. ಇದರಿಂದ ಭಾರತದ ಮೇಲಾಗೋ ಪರಿಣಾಮಗಳ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ದೀವಿ ಅಂತ ವಿದೇಶಾಂಗ ಇಲಾಖೆಯ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ಇನ್ನು ಪಾಕ್ ಸೌದಿ ಅರೇಬಿಯಾ ನಡುವಿನ ರಕ್ಷಣಾ ಒಪ್ಪಂದದ ಬಗ್ಗೆ ಜೈಸ್ವಾಲ್ ಮತ್ತೆ ರಿಯಾಕ್ಟ್ ಮಾಡಿದ್ದಾರೆ. ಭಾರತ ಸೌದಿ ಅರೇಬಿಯಾ ಎಲ್ಲ ವಲಯಗಳಲ್ಲಿ ಒಳ್ಳೆ ಬಾಂಧವ್ಯವನ್ನ ಹೊಂದಿದ್ದೀವಿ. ಕಳೆದ ಹಲವು ವರ್ಷಗಳಲ್ಲಿ ನಮ್ಮ ಸಂಬಂಧ ಇನ್ನಷ್ಟು ಡೀಪ್ ಆಗಿ ಚೆನ್ನಾಗಿದೆ. ಸದ್ಯ ಸೌದಿ ಅರೇಬಿಯಾ ಪರಸ್ಪರ ಹಿತಾಸಕ್ತಿಗಳನ್ನ ಮತ್ತು ಸೂಕ್ಷ್ಮತೆಗಳನ್ನ ಅಂದ್ರೆ ಭಾರತಕ್ಕಿರೋ ಕಳವಳಗಳನ್ನ ಮೈಂಡ್ನಲ್ಲಿ ಇಟ್ಟುಕೊಳ್ಳುತ್ತೆ ಅಂತ ನಾವು ನಿರೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಕಳೆದ ಕೆಲ ದಿನಗಳಿಂದ ಪಾಕ್ನಲ್ಲಿರೋ ಉಗ್ರರು ಆಪರೇಷನ್ ಸಿಂಧೂರ್ ಮತ್ತು
ಈ ಫೀಲ್ಡ್ ಮಾರ್ಷಲ್ ಅಥವಾ ಫೇಕ್ ಮಾರ್ಷಲ್ ಮುಲ್ಲಾ ಜನರಲ್ ಖ್ಯಾತಿಯ ಮುನೀರನ ಬಗ್ಗೆ ಕೊಡ್ತಾ ಇರೋ ಹೇಳಿಕೆ ಬಗ್ಗೆ ಕೂಡ ಜೈಸ್ವಾಲ್ ಮಾತನಾಡಿದ್ದಾರೆ. ಭಯೋತ್ಪಾದಕರು ಪಾಕ್ ಸರ್ಕಾರ ಮತ್ತು ಅಲ್ಲಿನ ಸೇನೆಯೊಂದಿಗೆ ನಂಟು ಹೊಂದಿರೋದು ಹಳೆಯ ವಿಚಾರ, ಇಡೀ ಜಗತ್ತಿಗೆ ಗೊತ್ತಿದೆ. ಅದು ಮತ್ತೆ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಅಷ್ಟೇ. ನಾವೆಲ್ಲರೂ ಕೂಡ ಗಡಿ ಆಚೆಗಿನ ಭಯೋತ್ಪಾದನೆ ವಿರುದ್ಧ ಹೋರಾಡಬೇಕು. ಭಯೋತ್ಪಾದನೆಯನ್ನು ಫೇಸ್ ಮಾಡೋಕೆ ನಡೀತಿರೋ ಪ್ರಯತ್ನಗಳನ್ನು ಇನ್ನಷ್ಟು ತೀವ್ರಗೊಳಿಸೋಕೆ ನಾವು ಜಗತ್ತಿಗೆ ಕರೆ ಕೊಡ್ತೀವಿ ಅಂತ ಜೈಸ್ವಾಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆಗಾಗ ದಿಢೀರಂತ ಪ್ರತ್ಯಕ್ಷವಾಗಿ ಕಾಂಗ್ರೆಸ್ಗೆ, ಅದರಲ್ಲೂ ಕೂಡ ರಾಹುಲ್ ಗಾಂಧಿಗೆ ಜೀವ ಒಂದು ಗಂಟಲಲ್ಲಿ ಸಿಕ್ಕಾಕೊಳ್ಳೋ ರೀತಿ ಸ್ಟೇಟ್ಮೆಂಟ್ ಕೊಟ್ಟು ಸಮಸ್ಯೆಯನ್ನು ಉದ್ಭವ ಮಾಡುವ, ಸೃಷ್ಟಿ ಮಾಡುವ ಓವರ್ಸೀಸ್ ಕಾಂಗ್ರೆಸ್ನ ಚೇರ್ಮನ್ ಅಥವಾ ಅಂತಾರಾಷ್ಟ್ರೀಯ ಕಾಂಗ್ರೆಸ್ನ ಚೇರ್ಮನ್ ಸ್ಯಾಮ್ ಪಿತ್ರಡಾ ಈಗ ಮತ್ತೆ ಅಂಥದ್ದೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಗೊತ್ತಾ? ನಾನು ಯಾವಾಗಲೆಲ್ಲ ಪಾಕಿಸ್ತಾನಕ್ಕೆ, ಬಾಂಗ್ಲಾದೇಶಕ್ಕೆ ಹಾಗೂ ನೇಪಾಳಕ್ಕೆ ಭೇಟಿ ಕೊಡ್ತೀನೋ ಆ ಟೈಮ್ನಲ್ಲೆಲ್ಲ ನನಗೆ ಮನೆಗೆ ಹೋದಂಗೆ ಫೀಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಪಾಕಿಸ್ತಾನವನ್ನು ಸೇರಿಸ್ಬಿಟ್ಟಿದ್ದಾರೆ ಈ ಪಟ್ಟಿಯಲ್ಲಿ. ಪಾಕಿಸ್ತಾನಕ್ಕೆ ಹೋದಾಗಲೂ ಕೂಡ ಮನೆಗೆ ಹೋದಂಗೆ ಆಗುತ್ತೆ ಅಂತ. ಭಾರತದ ವಿದೇಶಾಂಗ ನೀತಿ ಮೊದಲು ನೆರೆಹೊರೆಯವರ ಕಡೆ ಫೋಕಸ್ ಮಾಡಬೇಕು. ನೆರೆಯ ರಾಷ್ಟ್ರಗಳು ಕಷ್ಟದ ಟೈಮ್ನಲ್ಲಿವೆ, ಸೊ ಅವರೊಟ್ಟಿಗೆ ಜಗಳ ಮಾಡೋ ಅವಶ್ಯಕತೆ ಇಲ್ಲ. ಭಯೋತ್ಪಾದನೆ, ಹಿಂಸಾಚಾರದಂಥ ಸಮಸ್ಯೆ ಇರ್ಬೋದು, ಆದರೆ ನಮ್ಮೆಲ್ಲ ನೆರೆಹೊರೆ ರಾಷ್ಟ್ರಗಳ ಜೆನೆಟಿಕ್ಸ್ ಒಂದೇ ಆಗಿದೆ. ನಮ್ಮ ಪೂರ್ವಜರ ಮೂಲ ಸಂಸ್ಕೃತಿ ಎಲ್ಲ ಒಂದೇ ರೀತಿ ಇದೆ. ಸೊ ಪಾಕ್, ನೇಪಾಳ, ಬಾಂಗ್ಲಾಗೆ ಭೇಟಿ ಕೊಟ್ಟಾಗಲೆಲ್ಲ ನನಗೆ ವಿದೇಶದಲ್ಲಿದ್ದೀನಿ ಅಂತ ಅನ್ಸೋದೇ ಇಲ್ಲ. ಅವರು ನನ್ನೊಂದಿಗೆ ಇರೋ ರೀತಿ, ಮಾತನಾಡೋ ಭಾಷೆ, ಅವರ ಹಾಡು, ತಿನ್ನೋ ಆಹಾರ ಎಲ್ಲ ಒಂದೇ ಥರ ಇದೆ. ಆದರೆ ನಾವು ಅವರೊಂದಿಗೆ ಶಾಂತಿ ಮತ್ತು ಸಾಮರಸ್ಯದಿಂದ ಬದುಕೋಕೆ ಕಲಿಬೇಕು ಅಷ್ಟೇ ಅಂತ ಹೇಳಿದ್ದಾರೆ. ನಮ್ಮದೇ ಪ್ರಾಬ್ಲಮ್ ಅನ್ನೋ ಥರದಲ್ಲಿ. ಏನೋ ಪಿತ್ರೋಡಾ ಹೇಳಿಕೆಗೆ ಬಿಜೆಪಿ ಎಂದಿನಂತೆ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ರಾಹುಲ್ ಗಾಂಧಿಯ ಬ್ಲೂ ಐಡ್ ಬಾಯ್, ನೀಲಿಗಣ್ಣಿನ ಹುಡುಗ ಸ್ಯಾಮ್ ಪಾಕ್ನಲ್ಲಿದ್ದರೆ ನನ್ನ ಮನೆಯಲ್ಲಿದ್ದ ಹಾಗೆ ಅನಿಸುತ್ತೆ ಅಂತ ಹೇಳಿದ್ದಾರೆ. ಈ ಹಿಂದೆ ಮುಂಬೈ ದಾಳಿ ನಡೆದಾಗಲೂ ಕೂಡ UPA ಸರ್ಕಾರ ಪಾಕ್ ವಿರುದ್ಧ ಯಾವುದೇ ಕಠಿಣ ಕ್ರಮ ತಗೊಂಡಿರಲಿಲ್ಲ. ಈಗ ಪಿತ್ರೋಡಾ ನೋಡಿದ್ರು ಕೂಡ ಶಾಂತಿಯಿಂದ ಇರಕ್ಕೆ ನಾವು ಕಲಿಬೇಕು ಅಷ್ಟೇ ಅಂತ ಹೇಳಿ ಉಪದೇಶ ಮಾಡ್ತಿದ್ದಾರೆ. ಏನಿದು ಅಂತ ಹೇಳಿ ಕ್ವಶನ್ ಮಾಡಿದೆ. ಈ ಪಿತ್ರೋಡಾ ಈ ಹಿಂದೆ ಕೂಡ ಹಿಂಗೆ ಹೇಳಿಕೆ ಕೊಟ್ಟಿದ್ರು. ದಕ್ಷಿಣ ಭಾರತೀಯರು ಆಫ್ರಿಕನ್ರ ಥರ ಕಾಣಿಸ್ತಾರೆ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ರು ಈ ಹಿಂದೆ. ಆವಾಗಲೂ ಕೂಡ ದೊಡ್ಡ ವಿವಾದ ಆಗಿತ್ತು. ಇದೇ ಕೆಲಸ ಮಾಡ್ತಿರ್ತಾರೆ ಇವರು. ರಾಹುಲ್ ಗಾಂಧಿಯ ಫಾದರ್, ಅಪ್ಪ ರಾಜೀವ್ ಗಾಂಧಿ ಇದಾರಲ್ಲ, ಅವ್ರ ಕಾಲದವ್ರು ಇವರು. ಅವರೊಟ್ಟಿಗೆ ತುಂಬ ಕ್ಲೋಸ್ ಇತ್ತವರು. ಒಂದಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅವಾಗ. ರಾಜೀವ್ ಗಾಂಧಿ ಒಟ್ಟಿಗೆ ಸೇರ್ಕೊಂಡು ಟೆಲಿಕಾಂ ವಿಚಾರದಲ್ಲೆಲ್ಲ ಮೊದಲ ಹೆಜ್ಜೆಗಳನ್ನು ಇಟ್ಟು ಆರಂಭದಲ್ಲಿ ಒಂದಷ್ಟು ಮಾಡರ್ನೈಸೇಷನ್ಗೆ ಸ್ವಲ್ಪ ಪ್ರಯತ್ನ ಪಟ್ಟಿದ್ದಕ್ಕೆ ಇವರಿಗೆ ಹೆಸರಿದೆ ಒಂಚೂರು. ಬಟ್ ಸ್ವಲ್ಪ ಇತ್ತೀಚೆಗೆ ಯಾಕೋ ಇಂಥ ಹೇಳಿಕೆಗಳು ಜಾಸ್ತಿ ಆಗಿದ್ದಾವೆ. ವಯಸ್ಸಿನ ಪ್ರಭಾವವೋ ಅಥವಾ ಏನಂತ ಗೊತ್ತಿಲ್ಲ, ರಿಪೀಟೆಡ್ಲಿ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟು ಸಮಸ್ಯೆ ಮಾಡ್ತಿರ್ತಾರೆ ಕಾಂಗ್ರೆಸ್ ಪಾರ್ಟಿಗೆ. ಕಾಂಗ್ರೆಸ್ ಪಾರ್ಟಿ ಕೂಡ ಎಲೆಕ್ಷನ್ ಟೈಮ್ನಲ್ಲಿ ತೆಗೆದು ಹಾಕಿದ್ದೀವಿ ಅಂತ ಹೇಳಿತ್ತು ವಿವಾದ ಆದಾಗ ಲಾಸ್ಟ್ ಟೈಮ್. ಆದರೆ ಮತ್ತೆ ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ಅವ್ರನ್ನ ಮತ್ತೆ ಅದೇ ಪೊಸಿಷನ್ಗೆ, ಓವರ್ಸೀಸ್ ಕಾಂಗ್ರೆಸ್ ಚೇರ್ಮನ್, ಅಂದರೆ ಭಾರತದ ಹೊರಗಿನ ಕಾಂಗ್ರೆಸ್ನ ಸಂಘಟನೆ ಅದು ಇದಿರುತ್ತಲ್ಲ, ರೀಚ್ಗೆ, ಇನ್ಫ್ಲುಯೆನ್ಸ್ಗೆ ಅಂತ, ಅದರ ಚೇರ್ಮನ್ ಆಗಿ ಮತ್ತೆ ನೇಮಕ ಮಾಡಿದ್ದಾರೆ. ಇವರು ಹೇಳಿಕೆ ಕೊಡೋದಂತೂ ಸ್ಟಾಪ್ ಮಾಡಿಲ್ಲ. ಈ ಹೇಳಿಕೆಗೆ ಕಾಂಗ್ರೆಸ್, ರಾಹುಲ್ ಗಾಂಧಿ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅಂತ ನೋಡಬೇಕು. ಏನೋ ಕರ್ನಾಟಕದಲ್ಲಿ ತೀವ್ರ ಸದ್ದು ಮಾಡಿದ್ದ ಮೂಡಾ ಕೇಸ್ ಕುರಿತು ಇಡಿ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದೆ. ಈ ಮೂಡಾ ಸೈಟ್ ಹಂಚಿಕೆ ವಿಚಾರದಲ್ಲಿ ದೊಡ್ಡ ಪ್ರಮಾಣದ ಹಗರಣ ಆಗಿರೋದು ನಿಜ. ಈ ವೇಳೆ ಕಾನೂನು ಉಲ್ಲಂಘನೆ ಆಗಿದೆ, ಸರ್ಕಾರಿ ಆದೇಶ ಕೂಡ ಉಲ್ಲಂಘನೆ ಮಾಡಲಾಗಿದೆ ಅಂತ ಇಡಿ ಜಾರಿ ನಿರ್ದೇಶನಾಲಯ ಹೇಳಿದೆ. ಅಷ್ಟೇ ಅಲ್ಲ, ಈ ಕೇಸ್ ಸಂಬಂಧ ವಿಚಾರಣೆಗಾಗಿ ಸೆಪ್ಟೆಂಬರ್ 16ನೇ ತಾರೀಕು ಮಾಜಿ ಆಯುಕ್ತ GT ದಿನೇಶ್ ಕುಮಾರ್ರನ್ನ ಇಡಿ ಅರೆಸ್ಟ್ ಮಾಡಿತ್ತು. ಈಗ ಈ ದಿನೇಶ್ ಕೂಡ ಅನರ್ಹ ವ್ಯಕ್ತಿಗಳಿಗೆ ಪರಿಹಾರ ನಿವೇಶನ ಹಂಚಿಕೆ ಮಾಡೋದ್ರಲ್ಲಿ ಮುಖ್ಯ ಪಾತ್ರ ವಹಿಸಿದ್ರು. ಇದಕ್ಕಾಗಿ ಅವರ ಕ್ಯಾಶ್, ಬ್ಯಾಂಕ್ ಟ್ರಾನ್ಸ್ಫರ್ ಹಾಗೂ ಸ್ಥಿರ ಆಸ್ತಿ ಅಂದರೆ ಭೂಮಿ, ಕಟ್ಟಡಗಳ ರೂಪದಲ್ಲಿ ಅವರು ಲಂಚ ಪಡೆದಿದ್ದಾರೆ. ಈ ಕುರಿತು ತನಿಖೆ ವೇಳೆ ಸಾಕ್ಷ್ಯ ಸಂಗ್ರಹ ಮಾಡ್ತಾ ಇದ್ದೀವಿ ಅಂತ ಇಡಿ ಹೇಳಿದೆ. ಹಾಗೆ ನಿವೇಶನಗಳ ಅಕ್ರಮ ಹಂಚಿಕೆ ಮಾಡೋಕೆ ಅನರ್ಹ ಫಲಾನುಭವಿಗಳನ್ನ ಗುರುತಿಸಲಾಗಿತ್ತು. ನಕಲಿ ದಾಖಲೆ ಅಥವಾ ಅಪೂರ್ಣ ದಾಖಲೆ ಬಳಸಿಕೊಂಡು ಸೈಟ್ ಹಂಚಲಾಗಿದೆ. ಸರ್ಕಾರಿ ಆದೇಶಗಳನ್ನ ಉಲ್ಲಂಘಿಸಿ ಕೆಲವೊಮ್ಮೆ ಹಳೆಯ ದಿನಾಂಕ ನಮೂದಿಸಿ ಹಂಚಿಕೆ ಪತ್ರ ಕೊಡಲಾಗಿತ್ತು. ಇದುವರೆಗೂ ಅಕ್ರಮ ಹಂಚಿಕೆಯಾದ 252 ಮೂಡಾ ಸೈಟ್ಗಳನ್ನ ಮುಟ್ಟುಗೋಲು ಹಾಕೊಳ್ಳಲಾಗಿದೆ. ಅವುಗಳ ಮಾರುಕಟ್ಟೆ ಮೌಲ್ಯ ಸುಮಾರು 400 ಕೋಟಿ ರೂಪಾಯಿ ಆಗುತ್ತೆ ಅಂತ ಇಡಿ ಹೇಳಿದೆ. ಏನೋ ಬುರುಡೆ ಫೈಲ್ಸ್ ನಲ್ಲಿ ಮತ್ತೊಂದಷ್ಟು ಬೆಳವಣಿಗೆಗಳಾಗಿವೆ. ಈ ಕೇಸ್ಗೀಗ ರಾಜ್ಯ ಹೈಕೋರ್ಟ್ ಕೂಡ ಎಂಟ್ರಿ ಕೊಟ್ಟಿದೆ. ತಾವು ತೋರಿಸೋ ಜಾಗಗಳಲ್ಲಿ ಅಗೆಯುವಂತೆ SIT ತನಿಖಾ ತಂಡಕ್ಕೆ ನಿರ್ದೇಶಿಸಬೇಕು ಅಂತ ಪುರಂದರ ಗೌಡ ಮತ್ತು ತುಕಾರಾಮ್ ಗೌಡ ಅನ್ನೋರು ಹೈಕೋರ್ಟ್ ನಲ್ಲಿ ಅರ್ಜಿ ಹಾಕಿದ್ರು. ಅರ್ಜಿ ವಿಚಾರಿಸಿದ ಹೈಕೋರ್ಟ್, ಸದ್ಯ ಈ ಬುರುಡೆಗಳ ಬಗ್ಗೆ ಹೇಳಿ ಚಿನ್ನಯ್ಯನೇ ಆರೋಪಿಯಾಗಿದ್ದಾನೆ. ಆತನ ಬಳಿ ಇದ್ದ ಮಾಹಿತಿ ಹೊರತುಪಡಿಸಿ ನಿಮ್ಮ ಹತ್ರ ಏನ್ ಹೊಸ ಮಾಹಿತಿ ಇದೆ ಅದನ್ನ ದಾಖಲೆ ರೂಪದಲ್ಲಿ ಕೋರ್ಟ್ಗೆ ಕೊಡಿ ಅಂತ ಹೇಳಿದೆ. ಈ ವೇಳೆ ಅರ್ಜಿದಾರರ ಪರ ವಕೀಲ ದೀಪಕ್ ಖೋಸ್ಲಾ, ನಾವು ಗುರುತಿಸಿರೋ ಸ್ಥಳಗಳಲ್ಲಿ SIT ಪರಿಶೀಲನೆ ನಡೆಸಿದ್ರೆ ಡಜನ್ ಗಟ್ಟಲೆ ಸಿಗುತ್ತೆ
ಅಸ್ಥಿಪಂಜರಗಳು ಅಂತ ಹೇಳಿದ್ದಾರೆ. ಹೇಳಿಕೆಗಳನ್ನು ದಾಖಲಿಸಿಕೊಂಡಿರೋ ಕೋರ್ಟ್ ಮುಂದಿನ ವಿಚಾರಣೆಯನ್ನು ಸೆಪ್ಟೆಂಬರ್ 25ಕ್ಕೆ ನಿಗದಿಪಡಿಸಿದೆ. ಇದೇ ವೇಳೆ ಚಿನ್ನಯ್ಯನ ಹೇಳಿಕೆಯನ್ನು ದಾಖಲಿಸಿಕೊಳ್ಳೋಕೆ ವಿಳಂಬ ಮಾಡ್ತಿರೋ ಮ್ಯಾಜಿಸ್ಟ್ರೇಟ್ ನಡೆಯನ್ನ ಕೂಡ ಹೈಕೋರ್ಟ್ ಪ್ರಶ್ನೆ ಮಾಡಿದೆ. ಚಿನ್ನಯ್ಯಗೆ ಆಶ್ರಯ ಕೊಟ್ಟ ಹಿನ್ನೆಲೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಸ್ಥಳ ಮಹಜರು ನಡೆದಿತ್ತು. ಆ ವೇಳೆ ತಿಮರೋಡಿ ಮನೆಯಲ್ಲಿದ್ದ ಬಂದೂಕು ಮತ್ತು ಮಾರಕಾಸ್ತ್ರಗಳನ್ನ ವಶಕ್ಕೆ ಪಡೆಯಲಾಗಿತ್ತು. ಈ ಸಂಬಂಧ ಇದೀಗ ನೋಟಿಸ್ ಕೊಡಲಾಗಿದೆ. ಸೆಪ್ಟೆಂಬರ್ 21ಕ್ಕೆ ವಿಚಾರಣೆಗೆ ಹಾಜರಾಗಿ ಅಂತ ಪೊಲೀಸರು ಅವರ ಮನೆ ಗೋಡೆಗೆ ನೋಟಿಸ್ ಅಂಟಿಸಿದ್ದಾರೆ. ಏನೋ ಕರ್ನಾಟಕದಲ್ಲಿ ನಡೀತಾ ಇರೋ ಜಾತಿ ಜಟಾಪಟಿಗೆ ಸರ್ಕಾರದ ಸಚಿವರುಗಳಿಂದಲೇ ಆಕ್ಷೇಪ ಬರ್ತಾ ಇದೆ. ಹಿಂದುಳಿದ ವರ್ಗಗಳ ಆಯೋಗ ಸಿದ್ಧಪಡಿಸಿರೋ ಜಾತಿ ಪಟ್ಟಿಯಲ್ಲಿ ಹಿಂದೂ ಸಮುದಾಯಗಳ ಹೆಸರಿನ ಮುಂದೆ ಕ್ರಿಶ್ಚಿಯನ್ ಪದ ಮತ್ತು ಹೊಸ ಜಾತಿಗಳ ಉಲ್ಲೇಖದ ಬಗ್ಗೆ ಸಚಿವರೇ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಗುರುವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ರೀತಿ ಮಾತಿನ ಚಕಮಕಿಯಾಗಿದೆ. ಈ ನಡುವೆ ಸೆಪ್ಟೆಂಬರ್ 22ರಿಂದ ನಿಗದಿಯಾಗಿರೋ ಜಾತಿ ಗಣತಿ ಸಮೀಕ್ಷೆಯನ್ನು ನಾವು ಮುಂದೂಡಿಕೆ ಮಾಡಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಿಜೆಪಿಯವರು ಈ ವಿಚಾರದಲ್ಲಿ ರಾಜಕೀಯ ಮಾಡ್ತಿದ್ದಾರೆ, ಯಾವುದೇ ಕಾರಣಕ್ಕೂ ಮುಂದೂಡಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಏನೋ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ಮಾಡಬಾರದು ಅಂತ ಅದನ್ನು ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಎಚ್.ಎಸ್. ಗೌರವ್ ಅನ್ನೋರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಹಾಕಿದ್ರು. ಹಿಂದೂಯೇತರ ವ್ಯಕ್ತಿಗೆ ಪೂಜೆಯನ್ನ ಮಾಡೋಕೆ ಅವಕಾಶ ಕೊಡಬಾರದು ಅಂತ ಅರ್ಜಿದಾರರ ಪರ ವಕೀಲರು ವಾದ ಮಾಡಿದ್ರು. ಆದರೆ ಜಸ್ಟಿಸ್ ವಿಕ್ರಮನಾಥ್ ಮತ್ತು ಸಂದೀಪ್ ಮೆಹ್ತಾ ಅವರಿದ್ದ ದ್ವಿಸದಸ್ಯ ಪೀಠ ಈ ಅರ್ಜಿಯನ್ನ ವಜಾಗೊಳಿಸಿದೆ. ಈ ಅರ್ಜಿ ಸಲ್ಲಿಸಿದ ಉದ್ದೇಶ ಏನು ಅಂತ ಕೋರ್ಟ್ ಪ್ರಶ್ನೆ ಮಾಡಿದೆ. ಇದಕ್ಕೆ ಉತ್ತರಿಸಿದ ಅರ್ಜಿದಾರರ ಪರ ವಕೀಲರು, ಇದು ಜಾತ್ಯತೀತ ರಾಷ್ಟ್ರ, ಆದರೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಬೇರೆಯವರು ಹಸ್ತಕ್ಷೇಪ ಮಾಡೋಕ್ಕಾಗಲ್ಲ ಅಂತ ವಾದ ಮಾಡಿದ್ರು. ಇದಕ್ಕೆ ಕೋರ್ಟ್ ಸಂವಿಧಾನದ ಪ್ರಿಯಾಂಬಲ್ ಏನಿದೆ ಗೊತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಇದು ರಾಜ್ಯ ಸರ್ಕಾರದ ಪ್ರೋಗ್ರಾಮ್, ಯಾವುದೋ ಪ್ರೈವೇಟ್ ಪ್ರೋಗ್ರಾಮ್ ಅಲ್ಲ, ಇದನ್ನ ABC ಅಂತ ಗುರುತಿಸೋಕೆ ಆಗತ್ತಾ ಅಂತ ಕೇಳಿದೆ. ಈ ಮೂಲಕ ಇದರಲ್ಲಿ ಎಲ್ಲರೂ ಪಾಲ್ಗೊಳ್ಳಬಹುದು ಅಂತ ಸುಪ್ರೀಂ ಕೋರ್ಟ್ ಒಪಿನಿಯನ್ ನೀಡಿದೆ. ವಿಜಯಪುರ ಜಿಲ್ಲೆ ಚಡಚಣ SBI ಬ್ಯಾಂಕ್ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಮಹತ್ವದ ಸುಳಿವು ಸಿಕ್ಕಿದೆ. ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆ ಹುಲಜಂತಿ ಗ್ರಾಮದ ಪಾಳು ಬಿದ್ದ ಮನೆಯೊಂದರ ಮೇಲ್ಚಾವಣಿಯಲ್ಲಿ 41 ಲಕ್ಷ ರೂಪಾಯಿ ಹಣ ಮತ್ತು ಚಿನ್ನಾಭರಣ ಇರೋ ಬ್ಯಾಗ್ ಪತ್ತೆಯಾಗಿದೆ. ವಿಜಯಪುರ ಪೊಲೀಸರು ಬ್ಯಾಗ್ ವಶಪಡಿಸಿಕೊಂಡಿದ್ದಾರೆ. ವಿಜಯಪುರ SP ಲಕ್ಷ್ಮಣ್ ನಿಂಬರ್ಗೆ ಕೊಟ್ಟಿರೋ ಮಾಹಿತಿ ಪ್ರಕಾರ ಪಾಳು ಬಿದ್ದ ಮನೆ ಮೇಲ್ಚಾವಣಿಯಲ್ಲಿ ಪತ್ತೆಯಾದ ಬ್ಯಾಗ್ನಲ್ಲಿ 6.54 kg ಚಿನ್ನಾಭರಣ, 41.4 ಲಕ್ಷ ರೂಪಾಯಿ ನಗದು ಸಿಕ್ಕಿದೆ. ಚಡಚಣದ SBIನಲ್ಲಿ ನಡೆದಂತ ದರೋಡೆಯಲ್ಲಿ ಒಟ್ಟು 1.5 ಕೋಟಿ ರೂಪಾಯಿ ನಗದು, 20 kgಗೂ ಅಧಿಕ ಚಿನ್ನಾಭರಣ ದೋಚಲಾಗಿತ್ತು ಅಂತ ಹೇಳಿದ್ದಾರೆ. ಸದ್ಯ ತನಿಖೆಗೆ ನೇಮಿಸಲಾಗಿರೋ 8 ತಂಡಗಳು ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ. ಶೀಘ್ರದಲ್ಲಿ ದರೋಡೆಕೋರರನ್ನ ಬಂಧಿಸಿ ಪ್ರಕರಣ ಕ್ಲೋಸ್ ಮಾಡ್ತೀವಿ ಅಂತ ಇವರು ಹೇಳಿದ್ದಾರೆ. ಸೆಪ್ಟೆಂಬರ್ 16ನೇ ತಾರೀಕು ಸ್ನೇಹಿತರೆ ಈ ಘಟನೆಯಾಗಿತ್ತು. SBI ಸಿಬ್ಬಂದಿಯನ್ನ ಕೈಕಾಲು ಕಟ್ಟಿ ಹಾಕಿ ದರೋಡೆ ಮಾಡಲಾಗಿತ್ತು. ದರೋಡೆ ನಡೆದ ದಿನವೇ ಈ ಕಳ್ಳರ ಗ್ಯಾಂಗ್ ಅಪಘಾತ ಕೂಡ ಮಾಡಿಕೊಂಡಿತ್ತು. ತಮ್ಮ ವಾಹನವನ್ನ ಕೂಡ ಇದೇ ಹುಲ್ಜಂತಿ ಗ್ರಾಮದಲ್ಲಿ ಬಿಟ್ಟು ಪರಾರಿಯಾಗಿದ್ರು. ಈಗ ಅದೇ ಊರಿನ ಪಾಳು ಬಿದ್ದ ಮನೆಯಲ್ಲಿ ಹಣ ಮತ್ತು ಚಿನ್ನ ಇರೋ ಬ್ಯಾಗ್ ಸಿಕ್ಕಿದೆ. ವಾಹನಗಳ ನಂಬರ್ ಪ್ಲೇಟ್ ಮೇಲೆ ಡಿಸೈನ್ ಮಾಡೋಕೆ ಹೋದ್ರೆ ಇನ್ನು ಮುಂದೆ ದಂಡ ಬೀಳುತ್ತೆ, ಹುಷಾರ್. ವಾಹನಗಳ ನಂಬರ್ ಪ್ಲೇಟ್ ಮೇಲೆ ಹೆಸರು ಹಾಕಿಸ್ಕೊಳ್ಳೋರಿಗೆ ಸಾರಿಗೆ ಇಲಾಖೆ ದಂಡ ಹಾಕೋಕೆ ರೆಡಿಯಾಗಿದೆ. ನಂಬರ್ ಪ್ಲೇಟ್ನಲ್ಲಿ ಹೆಸರು ಲಾಂಛನ ಹಾಕಿ ನಿಯಮ ಉಲ್ಲಂಘನೆ ಮಾಡೋರಿಗೆ, ಏನೇನೋ ಸಿಂಬಲ್ ಬರೆಯೋರಿಗೆ ಮೊದಲ ಬಾರಿ 500 ರೂಪಾಯಿ ದಂಡ, ಮತ್ತೆ ರಿಪೀಟ್ ಮಾಡಿ ಬುದ್ಧಿ ಕಲ್ತಿಲ್ಲ ಹಾಗೆ ಕಂಟಿನ್ಯೂ ಮಾಡಿದ್ರೆ 1,000 ರೂಪಾಯಿ ದಂಡ ಹಾಕಲಾಗುತ್ತೆ ಅಂತ ಸಾರಿಗೆ ಇಲಾಖೆ ಹೇಳಿದೆ. ಜೊತೆಗೆ ನಂಬರ್ ಪ್ಲೇಟ್ ಮೇಲೆ ಯಾರಾದರೂ ಸಂಘ, ಸಂಸ್ಥೆಗಳು, ಗುರುತುಗಳು, ಸಿಂಬಲ್ಗಳು ಏನೇ ಹಾಕಿದ್ರೂ ಕೂಡ ಅದ್ರ ಬಗ್ಗೆ ನಾವು ಆಕ್ಷನ್ ತಗೊಳ್ತೀವಿ. ಸಾರ್ವಜನಿಕರು ಕೂಡ ನೋಡಿದ್ರೂ ಫೋಟೋ ತೆಗೆದುಬಿಟ್ಟು ಸಾರಿಗೆ ಇಲಾಖೆಗೆ ದೂರು ಕೊಡಬಹುದು ಅಂತ ಹೇಳಿದ್ದಾರೆ. ಏನೋ ಮಹತ್ವದ ಬೆಳವಣಿಗೆಯಲ್ಲಿ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ಕೆನಡಾದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ್ತಿ ನಥಾಲಿ ಡ್ರೂಯಿನ್ ಮಧ್ಯೆ ದಿಲ್ಲಿಯಲ್ಲಿ ಮಾತುಕತೆ ನಡೆದಿದೆ. ಸೆಕ್ಯೂರಿಟಿ ಮತ್ತು ಟ್ರೇಡ್, ಭದ್ರತೆ ಮತ್ತು ವ್ಯಾಪಾರ, ಅದಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯಾಗಿದೆ. ಖಲಿಸ್ತಾನಿ ಉಗ್ರ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆ ಆದ್ಮೇಲೆ ಭಾರತ ಕೆನಡಾ ಸಂಬಂಧ ಹಾಳಾಗಿತ್ತು. ಸದ್ಯ ಎರಡೂ ರಾಷ್ಟ್ರಗಳು ಸಂಬಂಧ ಸುಧಾರಣೆಗೆ ಪ್ರಯತ್ನ ಪಡ್ತಿವೆ. ಹೊಸ ಪ್ರಧಾನಿ ಮಾರ್ಕ್ ಕಾರ್ನಿ ಬಂದ ಮೇಲೆ ರಾಜತಾಂತ್ರಿಕ ಅಧಿಕಾರಿಗಳನ್ನ ಕೂಡ ಎರಡೂ ರಾಷ್ಟ್ರಗಳಲ್ಲಿ ಈಗ ನೇಮಕ ಮಾಡಿಕೊಂಡಿದ್ದಾರೆ. ಈಗ ಎರಡೂ ರಾಷ್ಟ್ರಗಳ ನಡುವೆ NSA ಲೆವೆಲ್ನ ಮಾತುಕತೆ ಕೂಡ ಆಗಿದೆ. ಏನು ಗಾಯಕ 52 ವರ್ಷದ ಜುಬಿನ್ ಗರ್ಗ್ ಮೃತಪಟ್ಟಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಹೇಗೆ ಮೃತಪಟ್ಟಿದ್ದಾರೆ ಅನ್ನೋದು ಇಲ್ಲಿ ಆಘಾತಕಾರಿ ವಿಚಾರ. ತುಂಬಾ ಜನ ಟ್ರಾವೆಲ್ ಮಾಡೋಕೆ ಹೋದಾಗ ಬೇರೆ ಬೇರೆ ಕಡೆ ಡೈವಿಂಗ್ ಎಲ್ಲ ಮಾಡ್ತಾರೆ, ಸ್ಕೂಬಾ ಡೈವಿಂಗ್ ಎಲ್ಲ. ಇಲ್ಲಿ ಇವರು ಸಿಂಗಪುರ್ಗೆ ಹೋಗಿದ್ರು. ಸ್ಕೂಬಾ ಡೈವಿಂಗ್ ಮಾಡೋ ವೇಳೆ ಅಪಘಾತ ಆಗಿ ಪ್ರಾಣ ಕಳ್ಕೊಂಡಿದ್ದಾರೆ. ಜುಬಿನ್ ಸೆಪ್ಟೆಂಬರ್ 22ನೇ ತಾರೀಕು ಸಿಂಗಪುರ್ನಲ್ಲಿ ನಡೆಯಲಿದ್ದ ನಾರ್ತ್ ಈಸ್ಟ್ ಫೆಸ್ಟಿವಲ್ ನಲ್ಲಿ ಪಾಲ್ಗೊಳ್ಳೋಕೆ ಅಂತ ಹೋಗಿದ್ರು. ಅದಕ್ಕೂ ಮೊದಲೇ ಈ ದುರಂತ ಆಗಿ ಹೋಗಿದೆ. ಇವರ ನಿಧನಕ್ಕೆ PM ನರೇಂದ್ರ ಮೋದಿ ಸೇರಿದಂತೆ ಅನೇಕರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಇನ್ನು ವಾರದ ಕೊನೆಯ ಸೆಷನ್ ನಲ್ಲಿ ಭಾರತದ ಷೇರುಪೇಟೆ ಲಾಸ್ ಮಾಡಿಕೊಂಡಿದೆ. ವಾರದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 387 ಪಾಯಿಂಟ್ಸ್ ಡೌನ್ ಆಗಿ
82,626ಕ್ಕೆ ತಲುಪಿದೆ. ನಿಫ್ಟಿ 96 ಪಾಯಿಂಟ್ಸ್ ಡೌನ್ ಆಗಿ 25,327ಕ್ಕೆ ರೀಚ್ ಆಗಿದೆ. ಭಾರತ ಹಾಗೂ ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದದ ಕುರಿತು ಕ್ಲಾರಿಟಿ ಸಿಗದೇ ಇರೋ ಕಾರಣಕ್ಕಾಗಿ ಹೂಡಿಕೆದಾರರು ಪ್ರಾಫಿಟ್ ಬುಕಿಂಗ್ ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ಜಾಗತಿಕ ಮಾರ್ಕೆಟ್ನ ವೀಕ್ ಟ್ರೆಂಡ್ ಕೂಡ ದೇಸಿ ಮಾರ್ಕೆಟ್ಗೆ ಹೊಡೆತ ಕೊಟ್ಟಿದೆ. ಇಂಡಸ್ಇಂಡ್ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಏಷ್ಯನ್ ಪೇಂಟ್ಸ್, ಭಾರತಿ ಏರ್ಟೆಲ್, ಆಕ್ಸಿಸ್ ಬ್ಯಾಂಕ್ ಷೇರುಗಳು ಗ್ರೀನ್ನಲ್ಲಿದ್ವು. ಇತ್ತ ಮಹೀಂದ್ರಾ ಅಂಡ್ ಮಹೀಂದ್ರಾ, HCL ಟೆಕ್ನಾಲಜೀಸ್, ICICI ಬ್ಯಾಂಕ್, ಟೈಟನ್ ಮತ್ತು HDFC ರೆಡ್ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 9 ಪೈಸೆ ಏರಿಕೆಯಾಗಿ $88.11 ಆಗಿದೆ. ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $392 ಕಮ್ಮಿಯಾಗಿ $1,09,775 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $360 ಕಮ್ಮಿಯಾಗಿ $1,05,50 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ $900 ಹೆಚ್ಚಾಗಿ $1,28,000 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ತರ ನಿಮಗೆ ತಲುಪಿಸೋ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.